ರೈತ ವಿರೋಧಿ ಭೂ ಸ್ವಾಧೀನಕ್ಕೆ ನಮ್ಮ ಹಂದೇನಹಳ್ಳಿ ಪಂಚಾಯಿತಿಯಲ್ಲಿ ಸುಮಾರು 600 ಎಕರೆ ಜಮೀನನ್ನ ಅದು ಫಲವತ್ತತೆ ಇರತಕ್ಕಂಥ ಭೂಮಿ, ರೈತನ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥ ಭೂಮಿಯಲ್ಲಿ ಇವತ್ತು ಸ್ವಾಧೀನ ಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ರೈತ ವಿರೋಧಿ ಭೂ ಸ್ವಾಧೀನಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು. ನಮ್ಮನ್ನ ಬೀದಿಗೆ ಬಿಡೋದ್ರಿಂದ ನಿಮಗ್ ಬರೋ ಲಾಭ ಏನು? ಈ ಭೂಮಿಯನ್ನ ನಾವು ರೈತರು ಬದುಕನ್ನು ಕಟ್ಕೊಂಡಿದ್ದೀವಿ. ಇಂಥ ಭೂಮಿ ಎಲ್ಲಿ ಸಿಕ್ಕಲ್ಲ. ನಮ್ಮ ಬೆಂಗಳೂರು ಸುತ್ತಮುತ್ತ ಫಲವತ್ತಾದ ಭೂಮಿಯನ್ನ ಕೈಗಾರಿಕೆ ಮಾಡೋದಾದರೆ ಏನೇ ಬರಲಿ ಬೇಕೇ ಬೇಕು, ನ್ಯಾಯ ಬೇಕು. ಯಾವುದೇ ಕಾರಣಕ್ಕೂ ಈ ಏನು ಪತ್ರ ವ್ಯವಹಾರ ಇಷ್ಟ ಆಗಿದೆ ಇಷ್ಟಕ್ಕೆ ನಿಲ್ಲಬೇಕು. ನಾವು ನೈಜವಾಗಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಭೂಮಿಯ ಜೊತೆ ಬದುಕ್ತಾ ಇರ್ತಕ್ಕಂಥ ಭೂಮಿಯನ್ನ ಇವತ್ತಿನ ದಿವಸ ಕಿತ್ಕೊಳ್ತಾ ಇದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು. ರೈತ ವಿರೋಧಿ ಸರ್ಕಾರ ಏನೇ ಬರಲಿ. ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ನಂತರ ಶರವೇಗದಲ್ಲಿ ಬೆಳೆಯಿತು. ಈಗ ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಅದು ಆನೇಕಲ್, ಹೊಸಕೋಟೆ, ನೆಲಮಂಗಲ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಮುಂತಾದ ಪ್ರದೇಶಗಳಲ್ಲಿ ಇರುವಂತಹ ರೈತರ ಫಲವತ್ತಾದ ಭೂಮಿಗಳನ್ನ ಒಂದು ಕೈಗಾರಿಕಾ ಪ್ರದೇಶಗಳನ್ನಾಗಿ, ಇಲ್ಲವೇ ಕರ್ನಾಟಕ ಗೃಹ ಮಂಡಳಿ, ಇಲ್ಲವೇ BDAಗೆ ಕರ್ನಾಟಕ ಸರ್ಕಾರವೇ ದಲ್ಲಾಳಿಗಳ ರೀತಿ ವರ್ತಿಸ್ತಾ ಇದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಈಗ ಮತ್ತೊಮ್ಮೆ ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಸುತ್ತಮುತ್ತಲು ಬರುವಂತಹ 800 ಎಕರೆಯನ್ನು KEDBಗೆ ನೋಟಿಫಿಕೇಶನ್ ಹೊರಡಿಸಿದೆ. ಇದರ ವಿರುದ್ಧ ಈಗ ಆನೇಕಲ್ ತಾಲೂಕಿನ ರೈತರು ರೊಚ್ಚಿಗೆದ್ದಿದ್ದಾರೆ. ಹಂದೇನಹಳ್ಳಿ ಸುತ್ತಮುತ್ತಲು ಇರ್ತಕ್ಕಂತಹ ಗ್ರಾಮಗಳಲ್ಲಿ ಸುಮಾರು 800 ಎಕರೆಗಳಷ್ಟು ಜಮೀನನ್ನು ವಶಕ್ಕೆ ಪಡೆಯಲು ಅಂದರೆ ನೋಟಿಫಿಕೇಶನ್ ಮಾಡಿದೆ. ಆನೇಕಲ್ ತಾಲೂಕಿನಲ್ಲಿ ಅಲ್ಪ ಸ್ವಲ್ಪ ಈ ಒಂದು ಅತ್ತಿಬೆಲೆ, ಹಂದೇನಹಳ್ಳಿ, ಮಾಯಸಂದ್ರ ಈ ಸುತ್ತಮುತ್ತಲು ಪ್ರದೇಶಗಳಲ್ಲಿ ಉಳಿದಿರುವಂತಹ ಭೂಮಿಗಳನ್ನು ಕಬಳಿಸಲು ನೇರವಾಗಿ ಸರ್ಕಾರಿ ದಲ್ಲಾಳಿಗಳಾಗಿಯೇ KEDB ಹಾಗೆಯೇ KHB ಕೆಲಸ ಮಾಡ್ತಿದೆ ಅಂದರೆ ತಪ್ಪಾಗಲಾರದು. ಇದರ ವಿರುದ್ಧ ಈಗ ಹಂದೇನಹಳ್ಳಿ ಸುತ್ತಮುತ್ತಲಿನ ರೈತರು ಸಭೆ ನಡೆಸಿ ತೀವ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ರಾಮಚಂದ್ರ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಶಶಿಕಲಾ, ಜ್ಯೋತಿ, ತ್ಯಾವಕನಹಳ್ಳಿ ನಾಗೇಶ್ ರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು. ಹಾಗೆಯೇ ಕರ್ನಾಟಕ ರೈತ ಸಂಘದ ಮುಖಂಡರಾದಂಥ ರಘು ಮುಂತಾದವರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರದ ವಿರುದ್ಧ ಮತ್ತು ಈ ಒಂದು ನೋಟಿಫಿಕೇಶನ್ ಅಂದರೆ ಈಗಾಗಲೇ ಆನೇಕಲ್ ತಾಲೂಕಿನಲ್ಲಿ 5ಕ್ಕೂ ಹೆಚ್ಚು ಕೈಗಾರಿಕಾ ಪ್ರದೇಶಗಳಿವೆ. ಹಾಗೆಯೇ 3-4 ಹೆದ್ದಾರಿಗಳು ಹಾಗೆಯೇ ರಿಂಗ್ ರಸ್ತೆಗಳು ಆನೇಕಲ್ ತಾಲೂಕಿನ ಮುಖಾಂತರ ಹಾದು ಹೋಗುತ್ತಿದೆ. ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಂದರೆ ಸೂರ್ಯ ಸಿಟಿ ಫೇಸ್ 1, ಫೇಸ್ 2, ಫೇಸ್ 3 ಈ ರೀತಿಯಾಗಿ 3 ಹಂತಗಳಲ್ಲಿ ಲೇಔಟ್ಗಳನ್ನಾಗಿಸಿದೆ. ಇನ್ನು ಅಳಿದುಳಿದಂಥ ರೈತರ ಭೂಮಿಗೆ ಕನ್ನ ಹಾಕಲು ಕರ್ನಾಟಕ ಸರ್ಕಾರವೇ ನೇರವಾಗಿ ದಲ್ಲಾಳಿಗಳ ರೀತಿಯಲ್ಲಿ ವರ್ತಿಸ್ತಿರೋದಕ್ಕೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ. ರೈತರ ಹೋರಾಟಕ್ಕೆ, ರೈತ ವಿರೋಧಿ ಭೂ ಸ್ವಾಧೀನಕ್ಕೆ, ರೈತ ವಿರೋಧಿ ಭೂ ಸ್ವಾಧೀನಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ರೈತ ವಿರೋಧಿ ಸರ್ಕಾರಕ್ಕೆ ಹೋರಾಟ 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 ಬರಲಿ. ನಮ್ಮ ಹಂದೇನಹಳ್ಳಿ ಪಂಚಾಯಿತಿಯಲ್ಲಿ ಸುಮಾರು 600 ಎಕರೆ ಜಮೀನನ್ನ ಅದು ಫಲವತ್ತತೆ ಇರತಕ್ಕಂಥ ಭೂಮಿ, ರೈತನ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥ ಭೂಮಿಯಲ್ಲಿ ಇವತ್ತು ಸ್ವಾಧೀನ ಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ರೈತರು ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ 100ಕ್ಕೆ 100 ಜನ ನಾವು ಇವತ್ತು ಸಿದ್ಧರಾಗಿದ್ದೇವೆ. ಇಂಥ ಅನೇಕ ಜನರು ರೈತರ ಜಮೀನು ಖಾಸಗಿಯವರಿಗೆ ಮಾರಾಟ ಮಾಡಿ ನಾವು ನೈಜವಾಗಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಭೂಮಿಯ ಜೊತೆ ಬದುಕ್ತಾ ಇರ್ತಕ್ಕಂಥ ಭೂಮಿಯನ್ನು ಇವತ್ತಿನ ದಿವಸ ಕಿತ್ಕೊಳ್ತಾ ಇದ್ದಾರೆ. ಇದು ನಮ್ಮ ರೈತರ ಪಾಲಿಗೆ ಅತ್ಯಂತ ದುಃಖಕರವಾದ ವಿಷಯವಾಗಿದೆ. ನಾವು ರೈತರಾಗಿರ್ತಕ್ಕಂಥವು ನಾವು ನಮ್ಮ ಎಲ್ಲ 7 ಹಳ್ಳಿಗಳ ಜನರು ಯಾವುದೇ ಕಾರಣಕ್ಕೂ ಈ ಸ್ವಾಧೀನಕ್ಕೆ ನಾವು ಅವರಿಗೆ ಅವಕಾಶ ಮಾಡಿಕೊಡೋದಿಲ್ಲ. ನಾವು ಅದೇನೇ ಹೋರಾಟ, ಎಷ್ಟೇ ಹೋರಾಟ ಆಗಲಿ, ನಮ್ಮ ಪ್ರಾಣವನ್ನಾದರೂ ತೆತ್ತು ನಮ್ಮ ಭೂಮಿ ಉಳಿಸ್ಕೊಳ್ತೀವಿ. ನೀವು KEDB ಅವರೇ ಎಲ್ಲೆಲ್ಲೋ ನೀವು ಭೂ ಸ್ವಾಧೀನ ಮಾಡಿರಬಹುದು, ಆದರೆ ಈ ಜಾಗದಲ್ಲಿ ಮಾತ್ರ ನಿಮ್ಮ ಕೈಯಲ್ಲಿ ಭೂ ಸ್ವಾಧೀನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಮಗೆಲ್ಲ ಈ ರೀತಿಯ ಹೋರಾಟದ ಮಜಲು ನಮಗೆ ಗೊತ್ತಿದೆ. ಯಾವ ರೀತಿ ನೀವು ಯಾವುದೇ ಒಂದು ಮೂಲ ನಿಯಮಗಳನ್ನು ಪಾಲಿಸಲಿಲ್ಲ, ರೈತರ ಅಭಿಪ್ರಾಯವನ್ನು ಪಡೆಯಲಿಲ್ಲ, ಹಾಗೂ ಕೆಲವು ನ್ಯಾಯಾಲಯಗಳ ಆದೇಶಗಳನ್ನು ಸಹ ನೀವು ಧಿಕ್ಕರಿಸಿದ್ದೀರಾ. ಇದು ಅತ್ಯಂತ ಅನ್ಯಾಯವಾಗಿದೆ. ಈ ಭೂಮಿಯನ್ನು ನಾವು ರೈತರು ಬದುಕನ್ನು ಕಟ್ಕೊಂಡಿದ್ದೀವಿ. ಇಂಥ ಭೂಮಿ ಎಲ್ಲಿ ಸಿಕ್ಕಲ್ಲ.
ನಮ್ಮ ಬೆಂಗಳೂರು ಸುತ್ತಮುತ್ತ ಫಲವತ್ತಾದ ಭೂಮಿಯನ್ನು ಕೈಗಾರಿಕೆ ಮಾಡೋದಾದರೆ ಏನು ಪ್ರಯೋಜನ? ಕೈಗಾರಿಕೆ ಅಭಿವೃದ್ಧಿ ಇಲ್ಲತಕ್ಕಂಥ ಉತ್ತರ ಕರ್ನಾಟಕ ಬೇಕಾದಷ್ಟು ಜಾಗ ಇದೆ. ಅಲ್ಲಿ ಕೊಟ್ಟು ಆ ಜನಗಳಿಗೆ ಉದ್ಯೋಗ ಸೃಷ್ಟಿ ಮಾಡಿ ಅಲ್ಲಿ ನೀವು ಕೈಗಾರಿಕೆ ಸ್ಥಾಪನೆ ಮಾಡಿ ಅಲ್ಲಿ ಅಭಿವೃದ್ಧಿಪಡಿಸಿ. ಏನು ನಂಜುಂಡಪ್ಪ ವರದಿ ಪ್ರಕಾರವಾಗಿ ಉತ್ತರ ಕರ್ನಾಟಕದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಕಡಿಮೆ ಇದೆಯಲ್ಲ, ಅಲ್ಲಿ ಮಾಡಿ ಎಂ ಬಿ ಪಾಟೀಲ್ರೇ. ನಾವು ಉಳಿಸ್ಕೊಂಡು ಜೀವನವನ್ನು ಕಟ್ಟಿಕೊಂಡಿರ್ತಕ್ಕಂಥ ಬಡತನದಲ್ಲಿ ಬದುಕದೇ ಇರ್ತಕ್ಕಂಥ ನಮ್ಮ ಭೂಮಿಯನ್ನು ಕಿತ್ಕೊಳ್ಳೋಕ್ಕೆ ನೀವ್ಯಾರು? ನಾವು ಯಾವುದೇ ಕಾರಣಕ್ಕೂ ಈ ಒಂದು ಭೂಮಿಯನ್ನು ಬಿಟ್ಟುಕೊಡಲ್ಲ. ಆ ಭೂಮಿಯನ್ನು ಹೇಗೆ ಉಳಿಸ್ಕೊಳ್ಬೇಕನ್ನೋದ್ರ ಬಗ್ಗೆ ನಮ್ಮಲ್ಲಿ ಶಕ್ತಿ ಇದೆ, ನಮಗೂ ಕಾನೂನು ಗೊತ್ತಿದೆ, ಹೋರಾಟ ಗೊತ್ತಿದೆ. ಎಲ್ಲೋ ಅಮಾಯಕರನ್ನು ಬೆದರಿಸಿ ನೀವು ಭೂಮಿಯನ್ನು ಕಿತ್ಕೊಂಡಿರ್ಬೋದು, ನಮ್ಮ ಏರಿಯಾದಲ್ಲಿ ಆ ಥರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ತಮಗೆ ಈ ಪತ್ರಿಕೆ ಮುಖ್ಯವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿ ಉದ್ದಕ್ಕೂ ಕೂಡ ಸರ್ಕಾರದ ವಿರುದ್ಧ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅವೈಜ್ಞಾನಿಕವಾದಂತಹ ಸರ್ವೆ ನಡೆಸಿ ಫಲವತ್ತಾದಂತಹ ರೈತರ ಭೂಮಿಯನ್ನ ಕಬಳಿಸಲು ಮುಂದಾಗಿರುವುದು ವಿಷಾದನೀಯ ಮತ್ತು ದುರದೃಷ್ಟಕರ ಅಂತೇಳಿ ತಿಳಿಸಿದರು. ಈ ಒಂದು ಪತ್ರಿಕಾಗೋಷ್ಠಿಯ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಒಳಪಟ್ಟಿವೆ. ಈಗ ಅಳಿದುಳಿದಷ್ಟು ಈಗ ಇದರಲ್ಲೆಲ್ಲ ಇರೋದು ಸುಮಾರು ಒಂದು 1500ರಿಂದ 2000 ಕುಟುಂಬಗಳು. ನಾನು ಸಪರೇಟ್ ಕುಟುಂಬಗಳಲ್ಲ, ಒಟ್ಟು ಕುಟುಂಬಗಳ ಆಸ್ತಿ ಈ ಒಂದು 600 ಎಕರೆ ಜಮೀನು. ಇವ್ರು ಉಳಿದಿರೋದು ಇಷ್ಟೇ. ಈ ಜಮೀನನ್ನು ನೀವು ವಶಪಡಿಸಿ ಯಾರೋ ಕೈಗಾರಿಕೆಗಳಲ್ಲಿ ಮುಂದುವರೆದಂಥವ್ರ ಜೊತೆ ಏನೋ ಶಾಮೀಲಾಗಿದ್ದೀರೋ ಅಥವಾ ಏನಾಗಿದ್ದೀರೋ ಗೊತ್ತಿಲ್ಲ, ಅವರು ಕೊಡೋದ್ರಿಂದ ನಮ್ಮನ್ನು ಬೀದಿಗೆ ಬಿಡೋದ್ರಿಂದ ನಿಮಗೆ ಬರೋ ಲಾಭ ಏನು? ಅದೇ ನಮ್ಮ ಆನೇಕಲ್ ತಾಲೂಕು ಬಿಟ್ಟು ಬೇರೆ ಭಾಗಗಳಲ್ಲಿ ಸಾಕಷ್ಟು ಜಮೀನುಗಳಿದೆ, ಸಾಕಷ್ಟು ವಸತಿಗಳಿದೆ. ಈಗ ರಿಂಗ್ ರೋಡ್ಗಳು ಬರ್ತಾ ಇದೆ, ಆ ಕಡೆಗೆ ಯಾಕೆ ಹೋಗ್ತಾ ಇಲ್ಲ ನೀವು? ಇಲ್ಲಿ ಫಲವತ್ತಾಗಿರೋ ಜಮೀನಿಗೆ ಯಾಕೆ ಬರ್ತಾ ಇದ್ದೀರಾ? ಇಂಥ ಫಲವತ್ತಾದ ಕೆಂಪು ಭೂಮಿ ನಾವು ನೋಡಿ. ನೀವು ದಯವಿಟ್ಟು ಒಂದು ರಿಟೈರ್ಡ್ ಜಡ್ಜಿಂದ ಒಂದು ಕಮಿಷನ್ ಅಪಾಯಿಂಟ್ ಮಾಡಿ ಇಲ್ಲಿ ಪ್ರತಿಯೊಂದು ಇಂಚು ಜಮೀನು ಏನು ನೀವು ರಿಪೋರ್ಟ್ ಮಾಡಿದ್ದೀರಾ ಸ್ವಾಧೀನಕ್ಕೆ, ಪ್ರತಿಯೊಂದು ಇಂಚು ಜಮೀನು ಎನ್ಕ್ವೈರಿ ಮಾಡಿ. ನಾವು ಏನೇನು ಡೆವಲಪ್ಮೆಂಟ್ ಇದೆ, ಅಲ್ಲಿ ಯಾರ್ಯಾರು ಬದುಕ್ತಿದ್ದಾರೆ, ಎಷ್ಟು ಕುಟುಂಬಗಳು ಅದ್ರ ಮೇಲೆ ಅವಲಂಬನೆ ಆಗಿವೆ ಅನ್ನೋದ್ರ ಬಗ್ಗೆ ನೀವು ದಯವಿಟ್ಟು ಕೂಲಂಕಷವಾದ ತನಿಖೆ ನಡೆಸಿ ನಂತರ ನಿಮ್ಮ ಕ್ರಮ ತಗೋಬೇಕೇ ವಿನ ಈ ರೀತಿ ಏಕಾಏಕಿಯಾಗಿ ಜನಗಳ ಬದುಕುವ ಹಕ್ಕನ್ನು ಕಿತ್ಕೊಂಡು ನೀವು ಜಮೀನನ್ನ ಸ್ವಾಧೀನಪಡಿಸ್ಕೊಳ್ಳೋಕೆ ಹೊರಟಿರೋದು ಅಕ್ಷಮ್ಯ ಅಪರಾಧ ಆಗ್ತದೆ. ಜನಗಳ ಬದುಕುವ ಹಕ್ಕನ್ನು ನೀವು ಕಿತ್ಕೊಂಡಂಗೆ ಆಗುತ್ತೆ. ದಯವಿಟ್ಟು ಇದಕ್ಕೆ ನಮ್ಮೆಲ್ಲರ ಒಕ್ಕೊರಲಿನ ವಿರೋಧ ಇದೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಕ್ಕೆ ಬಿಡೋದಿಲ್ಲ. ಇದರಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ ಅಂತ ಹೇಳ್ತಾರೆ. ಆಮೇಲೆ ವಾಟರ್ ಸೋರ್ಸ್ ಪ್ರಾಬ್ಲಮ್ ಹೇಳಿದ್ದೀರಾ ನೀವು. ವಾಟರ್ ಸೋರ್ಸ್ ಪ್ರಾಬ್ಲಮ್ ಇದ್ರೆ ಗ್ರೀನ್ ಟ್ರಿಬ್ಯುನಲ್ ರೆಕಮೆಂಡ್ ಪ್ರಕಾರ ನೀವು ನಾಲೆಗಳೆಲ್ಲ ಯಾಕೆ ಎತ್ತಿಸಿದ್ರಿ? ಮತ್ತೆ ಕೆರೆಗಳೆಲ್ಲ ಯಾಕೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ? ಆ ಕಡೆ ಕೆರೆಗಳನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಈ ಕಡೆ ಭೂಮಿ ಕಿತ್ಕೊಳ್ತಾ ಇದ್ದೀರಾ. ಯಾವ ನ್ಯಾಯ ಇದು? ಮತ್ತೆ ಸಮಾಲೋಚನೆ ಮಾಡಿ ಜನಪ್ರತಿನಿಧಿಗಳು ಪ್ರತಿಯೊಬ್ಬರೂ ಯಾವುದೇ ಪಕ್ಷ ಆಗ್ಬೋದು ಈ ವಿಚಾರ ಎಕ್ಸ್ಪೆಷಲಿ ಅಂದೇನಹಳ್ಳಿ ಸುತ್ತಮುತ್ತ ಎಲ್ಲ ರೈತ ಕುಟುಂಬಗಳೇ ಯಾರು ಕೂಡ ಇಲ್ಲಿ ಆನೇಕಲ್ ಭಾಗದಲ್ಲಿ ಎಷ್ಟೇ ಡೆವಲಪ್ಮೆಂಟ್ ಆಗಿ ಬೇರೆ ಏನೋ ಪ್ರೈವೇಟ್ ಡೆವಲಪ್ಮೆಂಟ್ ಇದ್ರೂ ಕೂಡ ಅಂದೇನಹಳ್ಳಿ ಪಂಚಾಯತಿ ಇವತ್ತು ರೈತರಾಗಿ ಉಳ್ಕೊಂಡಿದ್ದಾರೆ. ಆ ಪಂಚಾಯತಿನ ಹಂಗೆ ನೀವು ಮುಂದುವರಿಸಬೇಕು ಅಂತೇಳಿ ನಮ್ಮ ಒಂದು ವಿನಂತಿಯೊಂದಿಗೆ ನಾವು ಆಗ್ರಹಿಸ್ತೇವೆ. ಯಾವುದೇ ಕಾರಣಕ್ಕೂ ಈ ಏನು ಪತ್ರ ವ್ಯವಹಾರ ಇಷ್ಟ ಆಗಿದೆ ಇಷ್ಟಕ್ಕೆ ನಿಲ್ಲಬೇಕು. ರೈತರ ಜೊತೆ ಮುಖಂಡರುಗಳು ಯಾಕೆ ಹೇಳ್ತಾ ಇದ್ದೀವಿ ಇದು ಅಂದರೆ ಚುನಾವಣೆ ಸಮಯ, ನೀವು ಇದನ್ನು ಮುಂದುವರಿಸಬಾರ್ದು, ಪತ್ರದಲ್ಲಿ ಮುಂದುವರಿಸಬಾರ್ದು. ಯಾವುದೇ ಕಾರಣಕ್ಕೂ ನೀವು ಏನಾದರೂ ಇದನ್ನು ನೋಟಿಫಿಕೇಶನ್ ಮಾಡಿಬಿಟ್ರೆ ಪುನಃ ನಾವು ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಳೋದಕ್ಕೆ ಕೋರ್ಟ್ಗೆ ಹೋಗಬೇಕಾಗ್ತಿದೆ. ಸರ್ಕಾರಕ್ಕೆ ಚುನಾವಣೆ ಸಮಯದಲ್ಲಿ ಹೇಳ್ತಾ ಇರೋದೇನೆಂದರೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ಚುನಾವಣೆ ನಂತರ ಈ ಭಾಗದಲ್ಲಿ ಜನಪ್ರತಿನಿಧಿಗಳೊಂದಿಗೆ ರೈತರೊಂದಿಗೆ ಚರ್ಚೆ ಮಾಡಿ ಇದರ ಮುಂದುವರೆದ ಭಾಗನ ಮಾಡಬೇಕಂತ ನನ್ನ ಒಂದು ಸ್ವಂತ ಅಭಿಪ್ರಾಯ ಹೇಳ್ತಾ ಇದ್ದೀವಿ. ಇಲ್ಲಿ ರೈತರ ಜೊತೆಗೆ ಪೂರ್ತಿ ಮುಕ್ತವಾಗಿ ಚರ್ಚೆ ಮಾಡಿದ ನಂತರ ನಮ್ದು ಇನ್ನೊಂದು ಪತ್ರಿಕೆ ಹೇಳಿಕೆ ಬಿಡುಗಡೆ ಮಾಡೋ ಅವಶ್ಯಕತೆ ಇದೆ ಅಂತ ಹೇಳ್ತಾ ನಾನು ಡಿಜಿಟಲೈಸೇಷನ್ ಮಾಡಬೇಕು. ನಮಗೆ ದೇಶಕ್ಕೆ ಅಭಿವೃದ್ಧಿ ಬೇಕು. ಯಾಕೆ ಬೇಕು ಅಂದ್ರೆ ದೇಶಗಳಿಗೆ ಎಲ್ಲ ನಮ್ಮ ಪ್ರಜೆಗಳಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು. ಆದ್ರೆ ಆ ಜಾಗ ಇದಲ್ಲ, ಇದು ಫಲವತ್ತಾದಂತ ಭೂಮಿ, ನೀರಾವರಿ ಭೂಮಿ. ಅದು ಆ ಕೆಲಸ ಮಾಡಬೇಕು ಅಂದ್ರೆ ಹೋಗಿ ಬರಡು ಭೂಮಿಗೆ ಹೋಗಿ. ನಮ್ಮ ದೇಶ ಏನು, ನಮ್ಮ ಸ್ಲೋಗನ್ ಏನು? ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್. ಜೈ ಜವಾನ್, ಜವಾನ ಬಂದು ಬಾರ್ಡರಲ್ಲಿ ಅರಳಬೇಕು. ಅದೇ ರೈತ ಬಂದು ಫಲವತ್ತಾದ ಭೂಮಿಯಲ್ಲಿ ಅರಳಬೇಕು. ವಿಜ್ಞಾನ ಬಂದು ಬರಡು ಭೂಮಿಯಲ್ಲಿ ಅರಳಬೇಕು. ನಿಮ್ಮ ವಿಜ್ಞಾನ ಏನಿದ್ರು ಕೂಡ ಬರಡು ಭೂಮಿಯಲ್ಲಿ ಅರಳಿಸಿ ನೋಡಿಸಿ ದೇಶ ಉದ್ಧಾರ ಆಗುತ್ತೆ. ಇಲ್ಲ ಅಂದ್ರೆ ನಮ್ಮ ದೇಶ ಉದ್ಧಾರ ಆಗಲ್ಲ. ರೈತರು ಯಾವತ್ತು ಗುಲಾಮರಾಗ್ತಾರೆ, ಇಂಡಸ್ಟ್ರಿಯಲಿಸ್ಟ್ರು ಶ್ರೀಮಂತರಾಗ್ತಾರೆ. ಬೇರೆ ದೇಶಗಳಲ್ಲಿ ಬ್ಲಾಕ್ ಮನಿ ಯಾವಾಗಿದ್ದು ಅನೌನ್ಸ್ ಆಗಿದ್ದು ಯಾವಾಗ ಎಲೆಕ್ಷನ್
16ಕ್ಕೆ ಅನೌನ್ಸ್ ಆಗಿದೆ, 15ನೇ ತಾರೀಕು ಮಾಡಿದ್ದಾರೆ ಇದು. ನೋಡಿ 16ನೇ ತಾರೀಕು ಬೆಳಿಗ್ಗೆ ನೋಡಿ, ಇದು ತುಂಬಾ ಸೀರಿಯಸ್ ವಿಚಾರ. ಇದು ಯಾರ ಕೈ ಇದೆ ಅಂತ ಹೇಳಕ್ ಆಗೋದಿಲ್ಲ. ಇದು CBI ಅವ್ರಿಗೂ ಹೋಗ್ಬೇಕಿದು. ಯಾಕಂದ್ರೆ ಇದು ತುಂಬಾ ಕುತಂತ್ರದಿಂದ ನಡೆದಿರ್ತಕ್ಕಂಥದ್ದು. ಇದು ಯಾವ ಡ್ರೋನ್ ಸರ್ವೆ ಏನ್ ಮಾಡಿದಾರೋ ಏನು ಗೊತ್ತಿಲ್ಲ. ಇದು ಈಗ ನಾವು ಡ್ರೋನ್ ಸರ್ವೆ ಮಾಡಿದೀವಿ. ಇದಕ್ಕೆ ಎಲ್ಲ ಫಲವತ್ತಾದ ಭೂಮಿ. ಪ್ರತಿಯೊಬ್ಬ ರೈತರು ಅಳ್ತಾ ಇದ್ದಾರೆ ಮನೆಯಲ್ಲಿ ಕುತ್ಕೊಂಡು. ಕೆಲವರೆಲ್ಲ ವಿಷ ತಗೊಳ್ಳೋದಕ್ಕೆ ಕೂಡ ಇದು ಮಾಡ್ತಾ ಇದ್ದಾರೆ. ನಾವು ಬೇಡಪ್ಪ ಇರ್ರಿ, ಇನ್ನು ಒಂದು ರೂಪರೇಷೆ ತರೋಣ. ಇವರು ಸುಮಾರು 3 ದಿನ ಹತ್ತಿದ್ದಾರೆ ನನ್ನ ಮುಂದೆನೆ. ಈ ತರ ಎಲ್ಲ ಆಗ್ತಾ ಇದೆ ನೋಡಿ. ಇದು ನೋಡಿ, ಎಲೆಕ್ಷನ್ ಮುಂದೆ ದಿನ ನೋಡಿ, ಎಲೆಕ್ಷನ್ ಬೆಳಗ್ಗೆ ಸಂಜೆ ಅನೌನ್ಸ್ ಆಗಿದೆ 11 ಗಂಟೆಗೆ. ಅದಕ್ಕೆ ಮೊದಲು ನೋಡ್ರಿ, ಮುಂಚಿನ ದಿನ ಆಗಿದೆ. ಈಗ ಯಾವ ರಾಜಕೀಯದವ್ರ ಹತ್ರ ಹೋದ್ರೆ ನೀತಿ ಸಂಹಿತೆ ಇದೆ, ಓಟ್ ಹಾಕ್ರಿ ಆಮೇಲೆ ಮಾಡ್ತಾರೋಣ ಅಂತ ಇದ್ದಾರೆ. ಈಗ ನೋಡಿ ಮತ್ತೆ ಏನು ಮಾಡಿದ್ದಾರೆ, ಇದಾದ್ಮೇಲೆ ನೋಡಿ ಪೇಪರ್ ಪಬ್ಲಿಕೇಶನ್ ಕೊಟ್ಟಿದ್ದಾರೆ. ನೋಡಿ ಪೇಪರ್ ನ್ಯೂಸ್ ಪಬ್ಲಿಕೇಶನ್ ಕೊಟ್ಟಿದ್ದಾರೆ. ಯಾವ ಡೇಟ್ಗೆ ಇದೆ ಅಂದ್ರೆ ಮೊನ್ನೆ ಡೇಟ್ಗೆ 21 ಕೊಟ್ಟಿದ್ದಾರೆ. ಇದೆಲ್ಲ ಮಾಡೋದಕ್ಕೆ ನೀತಿ ಸಮಿತಿ ಇಲ್ಲ. ನಾವು ರೈತರು ನೋಡ್ರಿ, ಇವತ್ತು ನಾವು ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ವು, ಈ ತರ ಸಭೆ ಸೇರ್ಬೇಕು, ಅನುಮತಿ ಕೊಡಿ ಅಂತ. ಕೊಡೋದಿಲ್ಲ ಅಂತಾರೆ. ಯಾವುದೇ ನೋಟಿಫಿಕೇಶನ್ ಆಗಲಿ, ಒಬ್ಬ ನೋಟಿಸ್ ಆಗಲಿ ಯಾವುದೇ ಬಂದಿಲ್ಲ. ನಾವು ಅದಕ್ಕೆ ಮುಂಚೆನೆ 3-1 ಆದ ತಕ್ಷಣ ಇವಾಗ ನಾವು ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ. ಆಮೇಲೆ ನಮ್ಮ ಬಾಬು ಒಂದು ಪ್ರಶ್ನೆ ಕೇಳಿದ್ರಿ, ಕೈಗಾರಿಕೆ ಬಂದ್ರೆ ಅಭಿವೃದ್ಧಿ ಆಗ್ತದಲ್ವಾ ಅಂತ ಪ್ರಶ್ನೆ ಕೇಳಿದ್ರಿ. ನಮ್ಮ ಅಂದೇನಹಳ್ಳಿ ಪಂಚಾಯತಿ ಇದೆ ನೋಡಿ, ಇಲ್ಲಿ ಸುಮಾರು 600 ಎಕರೆ ರೇಷ್ಮೆ ಇದೆ. ಎಲ್ಲ ಬಿತ್ತನೆ ಬೆಳೆಗಾರರು ಇರಿ, ಬಿತ್ತನೆ ದೇಶಕ್ಕೆ ಬಿತ್ತನೆಯನ್ನ ಸರಬರಾಜು ಮಾಡ್ತಕ್ಕಂಥ ಏರಿಯಾ ನಮ್ಮದು. ಕೈಗಾರಿಕೆಗೆ ಪೂರಕವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಏರಿಯಾ ಇದು. ತಲೆ ಇರ್ತಕ್ಕಂಥ ಯಾರಾದರೂ ಒಬ್ಬ ಅಧಿಕಾರಿ ಆಗಿದ್ರೆ ಇದನ್ನ ಥಿಂಕ್ ಮಾಡಬೇಕಾಗಿತ್ತು. ಇವತ್ತು ಸುಮಾರು ನಮ್ಮ ರಾಜ್ಯದಲ್ಲಿ 4 ಲಕ್ಷ ಕಾರ್ಮಿಕರಿಗೆ ಉದ್ಯೋಗವನ್ನು ಕೊಡ್ತಾ ಇದೆ ರೇಷ್ಮೆ ಇಲಾಖೆ. ನಾವು 25% ಮಾತ್ರ ಕೃಷಿ, 75% ಕೈಗಾರಿಕೆ. ಅದು ಇಂಥ ಪ್ಲೇಸನ್ನೇ ಇವ್ರು ಇವತ್ತಿನ ದಿವಸ ಕೈಗಾರಿಕೆ ಹೊಡೆದ್ರಂದ್ರೆ ಏನರ್ಥ? ಇದು ನಮ್ಮ ಕೈಗಾರಿಕೆ ಅಭಿವೃದ್ಧಿ ಆಗಿದೆ. ಬೇಕು ಆನೇಕಲ್ ತಾಲೂಕಲ್ಲಿ ಸುಮಾರು ನೀವು 12,000 ಎಕರೆ ಜಮೀನಲ್ಲಿ ನೀವು ಕೈಗಾರಿಕಾ ಪ್ರದೇಶ ಮಾಡಿದ್ದೀರಾ. ಇರಿ ಸಮಯ ನಾವು ಏನೋ ರೈತರು ಮೊದಲು ಜಮೀನು ಕಳ್ಕೊಂಡ್ರು. ಈಗ ಬುದ್ಧಿವಂತರಾಗಿ ನಮ್ಮ ಭೂಮಿಯಲ್ಲಿ ದುಡ್ಕೊಂತಿರ್ತಕ್ಕಂಥ ಕೇವಲ 20% ಜನ ರೈತರು ಮಾತ್ರ ಇದ್ದೀವಿ. ಆ ರೈತರು ಬಾಯಿ ಸಹ ಮಣ್ಣಾಗ್ತಾ ಇದ್ದಾರೆ. ಈ ಇಲಾಖೆ ಸ್ವಲ್ಪ ಯೋಚನೆ ಮಾಡಬೇಕು. ಕೈಗಾರಿಕೆ ಅಭಿವೃದ್ಧಿ ಪಡಿಸಬೇಕು, ವ್ಯವಸಾಯನ ಅಭಿವೃದ್ಧಿ ಪಡಿಸಬೇಕು. ಚೀನಾ ಮಾದರಿ ಇಟ್ಕೊಳ್ರಿ. ಫಸ್ಟ್ ಬರೀ ಚೀನಾಗೆ ಹೋಗ್ತಾರೆ ವಜಾ ಮಾಡೋದಕ್ಕೆ. ಚೀನಾದಲ್ಲಿ ಯಾವ ರೀತಿ ಇದೆ, ಯಾವ ಭೂಮಿಯನ್ನು ಕೈಗಾರಿಕೆ ನೀಡ್ತಾನೆ, ಯಾವ ಭೂಮಿಯನ್ನು ಕೃಷಿ ನೀಡ್ತಾನೆ ಅನ್ನೋದ್ರ ಬಗ್ಗೆ ಈ ಬೇಕೊಬ್ಬ ರಾಜಕಾರಣಿ ಇರ್ಬೋದು, ಈ ಅಧಿಕಾರಿ ವರ್ಗ ಇರ್ಬೋದು, ಸ್ವಲ್ಪ ಯೋಚನೆ ಮಾಡಲಿ. ಕೈಗಾರಿಕೆ ಆಗಬೇಕು, ಅಭಿವೃದ್ಧಿ ಆಗ್ತದೆ. ನಮ್ಮಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಹೊಂದಿರತಕ್ಕಂಥ ಭೂಮಿಯನ್ನು, ನಾವು ಬದುಕ್ತಾ ಇರ್ತಕ್ಕಂಥ ಭೂಮಿಯನ್ನು ಎಲ್ಲ ಕಳ್ಕೊಂಡಿದ್ದೀವಿ. ಇರೋ ಅಲ್ಪ ಭೂಮಿಯನ್ನು ಕಳ್ಕೊಳ್ತಾ ನಮ್ಗೆ ಇಷ್ಟ ಇಲ್ಲ. ಈ ಹೋರಾಟ ಅಷ್ಟೊಂದು ಈಸಿ ಅಲ್ಲ ಅಂದ್ಕೊಂಡಿರ್ಬೋದು. ಇವರು ಬಿಟ್ಟು ಬಿಡ್ತಾರೆ ಈ ರೈತರಂತ. ಬೇರೆ ರೈತರು ಏನೇ ಮಾಡ್ಬೋದು. ನಮ್ಮ ಅಂದೇನಹಳ್ಳಿ ಪಂಚಾಯತಿ ರೈತರು ಯಾವುದೇ ಅಲ್ಲಿ ಪ್ರಾಣವನ್ನು ಪಣ ಇಟ್ಟು ನಾವು ಹೋರಾಟ ಮಾಡೇ ತಿರ್ತೀವಿ. ಅದರಲ್ಲಿ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ KDB ಅಧಿಕಾರಿಗಳೇ ಕಾರಣ. ಕಳೆದ 15ನೇ ತಾರೀಕು ಎಲ್ಲ ಒಂದು ಅಧಿಸೂಚನೆ ಬಂತು. ಅದರಂತೆ ಅಂದೇನಹಳ್ಳಿ ಗ್ರಾಮ ಪಂಚಾಯತಿಯ ಕೆಲವು ಗ್ರಾಮಗಳ ಒಟ್ಟು 600 ಎಕರೆ ಭೂಮಿನ, ಅದು ಫಲವತ್ತಾದ ಭೂಮಿ, ಅದನ್ನು ಬಂಜರು ಭೂಮಿ ಅಂತ ತೋರಿಸಿ ಅದನ್ನು ಕೈಗಾರಿಕಾ ಪ್ರದೇಶ ಅಂತ ಘೋಷಣೆ ಮಾಡಿದ್ದೀವಿ ಅಂತ ತೋರಿಸಿದ್ರು. ಪ್ರತಿದಿನ ನಾವು ಓದ್ತಾ ಇದ್ದಂಗೆ ರೈತರಿಗೆಲ್ಲ ಕಂಗಾಲಾದರು, ಒಂದು ದಿಗ್ಭ್ರಾಂತರಾದರು. ಯಾಕಂತಂದರೆ ಇದರಲ್ಲಿ 2 ಅಂಶ, ಒಂದು ಅವೈಜ್ಞಾನಿಕವಾಗಿದೆ ಕಾಯ್ದೆ, ಇನ್ನೊಂದು ಕಾನೂನು ಬಾಹಿರ. ನಾನು ಎರಡಕ್ಕೂ ಒಂದು ಉದಾಹರಣೆಗಳು ಕೊಟ್ಟು ಹೇಳ್ತೀನಿ. ಅವೈಜ್ಞಾನಿಕ ಏನಕ್ಕೆ ಹೇಳಿದ್ರು ಅಂದರೆ, ಇಲ್ಲಿ ಕೊಟ್ಟಿರೋ 90% ಭೂಮಿ ಎಲ್ಲ ಫಲವತ್ತಾದ ಭೂಮಿ. ಅದು ಯಾರೋ ಡ್ರೋನ್ ಸರ್ವೆ ಮಾಡಿದ್ರಂತೆ. ಡ್ರೋನ್ ಸರ್ವೆ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ, ಅದನ್ನು ಯಾವ ರೀತಿ ತೋರಿಸಿದ್ರು ಗೊತ್ತಿಲ್ಲ. ನಾವು ಒಂದು ವಿಡಿಯೋನ ಚಿತ್ರೀಕರಣ ಮಾಡಿ ನಿಮ್ಮ ಮಾಧ್ಯಮದಲ್ಲಿ ಕೊಡ್ತೀವಿ, ಮಾಡಿದ್ದೀವಿ ಆಲ್ರೆಡಿ, ಅದನ್ನು ನಿಮ್ಗೆ ತೋರಿಸ್ತೀವಿ. ಎಲ್ಲ 90% ಫಲವತ್ತಾದ ಭೂಮಿ. ಇದು ಒಂದನೇ ಪಾಯಿಂಟ್. ಎರಡನೇದು, ಇದು ಜನಸಾಂದ್ರತೆ, ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರಿತೀವಿ. ಒಂದು ಪ್ರದೇಶ ಅಂದರೆ ಇಷ್ಟು ನಿರ್ದಿಷ್ಟ ಸಂಖ್ಯೆ ಇರಬೇಕು ಅನ್ನೋದು ಒಂದು ಇದಿದೆ. ಅದು ಇಲ್ಲೆಲ್ಲ ಬಂದು ಈಗ ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇದೆ. ಆದರೂ ಕೂಡ ಈ ಏರಿಯಾದಲ್ಲಿ ಬಂದು ಕೈಗಾರಿಕಾ ಪ್ರದೇಶ ಮಾಡ್ತೀವಿ ಅಂತಂದರೆ ಅಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಏನಾಗಬೇಕು, ಅಲ್ಲಿ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು ಅಥವಾ ಪೊಲ್ಯೂಷನ್ ಇರ್ಬೋದು, ಇದನ್ನ ಯಾವುದನ್ನು ಅವರು ಗಣನೆಗೆ ತಗೊಂಡಿಲ್ಲ. ಮತ್ತು ಕಾನೂನು ಬಾಹಿರ ಯಾಕೆ ಹೇಳಿದೆ ಅಂತಂದರೆ, ಒಂದು ಕಾನೂನು ಅಂಶ ಯಾವುದನ್ನು ಅವರು ಪರಿಗಣನೆಗೆ ತಗೊಂಡಿಲ್ಲ. ಒಂದು
ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಮಾತಾಡಿಸ್ಬೇಕಾಗಿತ್ತು, ಮಾತಾಡಿಸಿಲ್ಲ. ಅಬ್ಜೆಕ್ಷನಲ್ ಅಪ್ಲಿಕೇಶನ್ ತಗೋಬೇಕಾಗಿತ್ತು, ಆಕ್ಷೇಪಣಾ ಅರ್ಜಿ ಅಂತ ಕರಿತೀವಿ, ಅದನ್ನು ಯಾರು ತಗೊಂಡೇ ಇಲ್ಲ ಇದುವರೆಗೂ. ಅದಾದಮೇಲೆ ನಮಗೆ ಇಲ್ಲಿ 70% ಜನ ಒಪ್ಪಿದ್ರೆ ಮಾತ್ರ ಕೈಗಾರಿಕಾ ಪ್ರದೇಶ ಅಂತ ಮಾಡಬೇಕು, ಅದು ಭೂಸ್ವಾಧೀನ ಮಾಡಬೇಕು ಅಂತ ಕಾನೂನಿದೆ, ಅದನ್ನು ತಗೊಂಡಿಲ್ಲ, ಅದನ್ನು ಗಣನೆಗೆ ತಗೊಂಡಿಲ್ಲ. ಅದಾದಮೇಲೆ 1 ಕಿಲೋಮೀಟರ್ ಸುತ್ತಮುತ್ತಲು ವ್ಯಾಪ್ತಿಯಲ್ಲಿ ಕೈಗಾರಿಕಾ ಪ್ರದೇಶ ಮಾಡಬಾರ್ದು ಅಂತ ಒಂದು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇದೆ 2006ರಲ್ಲಿ, ಅದನ್ನು ಗಣನೆ ತಗೊಂಡಿಲ್ಲ. ಒಟ್ಟಾರೆ ಕಾನೂನು ಬಾಹಿರ, ಅವೈಜ್ಞಾನಿಕ, ಅಕ್ರಮವಾಗಿ ಒಂದು ಕಾಯ್ದೆನ ಜಾರಿಗೆ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇವತ್ತೆಲ್ಲ ರೈತರೆಲ್ಲ ಸಾಂಕೇತಿಕವಾಗಿ ಇವತ್ತು ಒಂದು ಪ್ರೆಸ್ ಮೀಟ್ ಕರೆದು ಒಂದು ಸಣ್ಣದಾಗಿ ಧರಣಿ ಅಂತ ಒಂದು ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮ್ಮ ಮುಂದಿನ ಸ್ವರೂಪ ಬೇರೆ ಇರುತ್ತೆ, ಹೋರಾಟದ ಸ್ವರೂಪ ಬೇರೆ ಇರುತ್ತೆ. ನಾವು ಮುಂದೆ ಕಾಲ್ನಡಿಗೆ ಜಾಥಾ ಮಾಡಬೇಕು ಅಂತ ಇದ್ದೀವಿ, ಅಥವಾ ಚುನಾವಣೆ ಬಹಿಷ್ಕಾರ ಮಾಡುವಂಥ ಇದನ್ನು ಯೋಚನೆ ಮಾಡ್ತಾ ಇದ್ದೀವಿ. ಇದಕ್ಕೆ ತುಂಬ ಅವಕಾಶ ಮಾಡಿಕೊಡ್ತೀರಾ, ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ನಮಗೆಲ್ಲ ನ್ಯಾಯ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಈ ಮೂಲಕ ಮಾಧ್ಯಮ ಮಿತ್ರರಲ್ಲೂ ನಿಮ್ಮ ನೈತಿಕ ಸಹಕಾರ ನಮ್ಮ ಮೇಲೆ ಇರಲಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಏನೇ ಬರಲಿ ಒಗ್ಗಟ್ಟಿರಲಿ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ರೈತ ವಿರೋಧಿ ಸರ್ಕಾರ ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಬೇಕೇ ಬೇಕು ನ್ಯಾಯ ಬೇಕು. ರೈತ ಹೋರಾಟಕ್ಕೆ ಪ್ರಾಣ ಬಿಡ್ತೀವಿ, ಭೂಮಿ ಬಿಡಲ್ಲ, ಪ್ರಾಣ ಬಿಡ್ತೀವಿ, ಭೂಮಿ ಬಿಡಲ್ಲ, ಪ್ರಾಣ ಬಿಡ್ತೀವಿ. ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು ಬೇಕು, ಬೇಕೇ ಬೇಕು ಟವಲ್ ತಿರ್ಸೋಣ ಎಲ್ಲ ಜೋರಾಗಿ ಅಣ್ಣ ಹಂಗೆ ನಿಂತ್ಕೊಂಡು ಇದು ಮಾಡಿ ಸಾಕು. ಬೇಕು ನ್ಯಾಯ ಬೇಕು, ರೈತರ ಹೋರಾಟಕ್ಕೆ ಜಯವಾಗಲಿ. ಪ್ರಾಣ ಬಿಡ್ತೀವಿ, ಭೂಮಿ ಬಿಡಲ್ಲ, ರಕ್ತ ಕೊಟ್ಟರು ಭೂಮಿ ಬಿಡವು. ಬೇಕೇ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಒಟ್ಟಿನಲ್ಲಿ ಆನೇಕಲ್ ತಾಲೂಕಿನಲ್ಲಿ ಅಲ್ಪ ಸ್ವಲ್ಪ ಉಳಿದಿರುವಂಥದ್ದು ಅಂದೇನಹಳ್ಳಿ ಸುತ್ತಮುತ್ತಲು, ಮಾಯಸಂದ್ರ ಸುತ್ತಮುತ್ತಲು, ಹತ್ತಿಬೆಲೆಯ ಸುತ್ತಮುತ್ತಲು ಈ ಒಂದು ಭೂಮಿಗಳನ್ನು ಈಗ ಕರ್ನಾಟಕ ಸರ್ಕಾರ ನೇರವಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶಕ್ಕೆ ಅಂದರೆ KIDBಗೆ ನೋಟಿಫಿಕೇಶನ್ ಹೊರಡಿಸಿರುವುದು ದುರದೃಷ್ಟಕರ. ಈಗಲೇ ರೈತರು ಎಚ್ಚೆತ್ತುಕೊಂಡು ಇದಕ್ಕೆ ವಿರೋಧಿಸಲಿಲ್ಲ ಅಥವಾ ಈ ಒಂದು ಲೋಕಸಭೆ ಚುನಾವಣೆಗಳನ್ನು ನಾವು ಬಹಿಷ್ಕರಿಸ್ತೇವೆ ಎನ್ನುವಂಥ ಎಚ್ಚರಿಕೆಯನ್ನು ನೀಡಲಿಲ್ಲ ಅಂದರೆ ಈ ಒಂದು ಭೂಮಿಯು ಕೂಡ ಆನೇಕಲ್ ತಾಲೂಕಿನ ಕೈ ತಪ್ಪುವಂಥದ್ದು ಶತಸಿದ್ಧ. ನಮಗೆ ಕೈಗಾರಿಕೆಗಳು ಬೇಡ, ನಮಗೆ ರೈತರಿಗೆ ಅಥವಾ ದುಡಿಯುವ ಕೈಗಳಿಗೆ ಭೂಮಿಗಳು ಅನ್ನದಾತನಿಗೆ ಸೇರಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.